ಒಂದು ಊರಿನ ಕತ್ತೆ ಮತ್ತು ನಾಯಿ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಏನಪ್ಪ ಅಂದರೆ, ಯಾರು ಒಂದು ರೇಸ್ನಲ್ಲಿ ಮೊದಲು ಹೋಗಿ ಆ ಊರಿನ ಸಿಂಹಾಸನದ ಮೇಲೆ ಕೂರುತ್ತಾರೋ ಅವರು ಆ ಊರಿನ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ರಾಜ ಆಗ್ತಾರೆ ಅಂತ. ಆಗ ಆ ನಾಯಿ ಮನಸ್ಸಲ್ಲಿ ಅಂದ್ಕೊಳ್ಳುತ್ತೆ, ನಾನು ಕತ್ತೆಗಿಂತ ಫಾಸ್ಟಾಗಿ ಓಡ್ತೀನಿ, ಫಾಸ್ಟಾಗಿ ಓಡಿ ಆ ಸಿಂಹಾಸನದ ಮೇಲೆ ನಾನೇ ಕೂರ್ತೇನೆ, ನಾನೇ ರಾಜ ಆಗ್ತೇನೆ ಅಂತ. ಆದರೆ ಆ ನಾಯಿಗೆ ಗೊತ್ತಿರಲ್ಲ, ಆ ಊರಿನ ಬೀದಿ ಬೀದಿಗಳಲ್ಲೂ ಗಲ್ಲಿಗಳಲ್ಲೂ ಬೀದಿ ನಾಯಿಗಳು ಕಾಯ್ತಾ ಇರ್ತವೆ ಎಂದು. ಸೊ ರೇಸ್ ಸ್ಟಾರ್ಟ್ ಆಗುತ್ತೆ. ಎಂದಿನಂತೆ ಆ ನಾಯಿ ಕತ್ತೆಗಿಂತ ಫಾಸ್ಟಾಗಿ ಓಡ್ತಾ ಇರುತ್ತೆ. ಆ ಫಾಸ್ಟಾಗಿ ಓಡಬೇಕಾದ್ರೆ ಮಧ್ಯದಲ್ಲಿ ಆ ಊರಿನ ಬೀದಿ ನಾಯಿಗಳು ಆ ನಾಯಿನ ಅಟ್ಯಾಕ್ ಮಾಡ್ತವೆ, ಜಗಳ ಮಾಡ್ತವೆ. ಅದನ್ನೆಲ್ಲ ತಪ್ಪಿಸ್ಕೊಂಡು ಆ ನಾಯಿ ಮುಂದೆ ಹೋಗುತ್ತೆ. ಅಷ್ಟರಲ್ಲಿ ಕತ್ತೆ ಹೋಗಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ಆಗ ಆ ನಾಯಿ ಮನಸಲ್ಲೇ ಅಂದ್ಕೊಳ್ಳುತ್ತೆ, ನನ್ನವರೇ ನನಗೆ ಅಡ್ಡ ಬರಲಿಲ್ಲ ಅಂದಿದ್ರೆ ನಾನು ಆ ಸಿಂಹಾಸನದ ಮೇಲೆ ಕೂರ್ತಾ ಇದ್ದೆ, ನಾನೇ ಊರಿನ ರಾಜ ಆಗ್ತಾಯಿದ್ದೆ, ರಾಜ ಆಗಿ ಅವುಗಳ ಸೇವೆಗಳನ್ನೇ ಮಾಡ್ತಾಯಿದ್ದೆ ಎಂದು. ಅದೇ ಥರ ನಮ್ಮ ಜೀವನದಲ್ಲೂ ಸಹ ನಮ್ಮವರೇ ನಮ್ಮ ದಾರಿಗೆ ಅಡ್ಡ ಬರ್ತಾರೆ, ನಮ್ಮ ಕಾಲನ್ನು ಎಳಿತಾರೆ, ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ, ನಾವು ಗೆಲ್ಲದೆ ಇರೋ ಹಾಗೆ ನೋಡ್ಕೋತಾರೆ. ಇದೇ ಕಾರಣಕ್ಕೆ ಅರ್ಹತೆ ಇರೋರು, ಬುದ್ಧಿವಂತರು ಮತ್ತು ಒಳ್ಳೆಯವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಬಹಳ ಕಷ್ಟಪಡ್ತಾ ಇರ್ತಾರೆ. ಅವರ ಜೊತೆ ಇರೋರೇ ಅವರಿಗೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಜೀವನದಲ್ಲಿ ನಿಮ್ಮ ಜೊತೆ ಇರುವಂಥ ಜನಗಳನ್ನು ಬಹಳ ಜಾಗೃತೆಯಿಂದ ಆಯ್ಕೆ ಮಾಡಿಕೊಳ್ಳಿ. ಕಥೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ.